ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನ ಆಯ್ತು, 2-3 ದಿನ ಆಯ್ತು ವಿಡಿಯೋ ಮಾಡಿದ್ದಿಲ್ಲ. ಮತ್ತು ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷತೆ ಏನಂತಂದರೆ, ಒಂದು ವೆಬ್ ಕ್ಯಾಮ್ರಾ ತರಿಸಿದ್ದೀನಿ. ಕಂಪ್ಯೂಟರ್ಗೆ ಮತ್ತು ಲ್ಯಾಪ್ಟಾಪಿಗೆ ಬೇಕಂತ ಒಂದು ವೆಬ್ ಕ್ಯಾಮ್ರಾ ತರಿಸಿದ್ದೀನಿ. ಅದರ ಹೆಸರು ಬಂದುಬಿಟ್ಟು ರಾಕ್ಟೆಕ್ ಅಂತ. ಪ್ಲಗ್ ಆ್ಯಂಡ್ ಪ್ಲೇ HD ಬಾಕ್ಸ್, HD ಇರುತ್ತೆ, ಫುಲ್ HD. ಚೆನ್ನಾಗಿದೆ ಕ್ಯಾಮ್ರಾ. ನೋಡೋಣ, ಒಂದು ಕಡಿಮೆ ಪ್ರೈಸಲ್ಲಿ ತರಿಸಿದ್ದೀನಿ. ಆಮೇಲೆ ನ್ಯಾಕಿಗೆ, ಲ್ಯಾಪ್ಟಾಪಿಗೆ, ಆಮೇಲೆ ಕಂಪ್ಯೂಟರ್ಗೆ ಬರುತ್ತೆ. ಆಮೇಲೆ ಅಡ್ಜಸ್ಟಬಲ್ಲು 1080p HD ಇದೆ. ಮೈಕ್ರೋಫೋನು ಅಡ್ಜಸ್ಟಬಲ್ಲು, ಈ ಥರ ಫೀಚರ್ಸ್ ಇದೆ. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಓಪನ್ ಮಾಡೋಣ, ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ, ಏನೇನು ಫೀಚರ್ಸ್ ಎಲ್ಲ ಇದೆ ಅಂತೆ. ಸೊ ಈ ಥರ ಇದೆ. ವೆಬ್ಕಾಮ್ ಅಂತಿದೆ. ವಿಡಿಯೋ ಕಾನ್ಫರೆನ್ಸಿಂಗು, ಫೋಟೋಗ್ರಾಫಿ, ಲರ್ನಿಂಗು, ಪ್ಲಾಟ್ಫಾರ್ಮ್, ಲೈವ್ ಬ್ರಾಡ್ಕಾಸ್ಟು, USB 2.0, ಆಲ್ಟರ್ನೇಟ್ ಹೈ ಸ್ಪೀಡು, ಪ್ಲಗ್ ಆ್ಯಂಡ್ ಪ್ಲೇ ಅಂತಿದೆ. ವೆಬ್ ಕ್ಯಾಮ್ರಾ ಈ ಥರ ಕೊಟ್ಟಿದ್ದಾರೆ. ಇದು ಸೇಮ್ ಇದೆ. ನೋಡೋಣ ಏನೇನು ಫೀಚರ್ಸ್ ಇದೆ ಅಂತ. ಏನೋ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇಂಟ್ರೊಡಕ್ಷನ್ ಇದೆ. ಫೋಟೋ ಫ್ರಂಟು, ಆಮೇಲೆ ರಿಲ್ಯೂಷನ್, ಪವರಿಂಗು, ಆಮೇಲೆ ಏನೇನು USB ಸೆನ್ಸರ್ ಟೈಪು, ಆಮೇಲೆ ಟೋಟಲಾಗಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಯಾವ ಥರ ಯೂಸ್ ಮಾಡಬೇಕು, HD ಕ್ಯಾಮ್ರಾ, USB 2.0 ಅಂತ ಇದೆ. ನೋಡೋಣ ಏನೇನು ಯಾವ ಥರ ಇದೆ ಅಂತ. ಸೊ ಈ ಥರ ಇದೆ, ನಿಮಗೆ ಕಾಣಿಸುತ್ತಾ ಇದೆ. ಈ ಥರ ರೊಟೇಟ್ ಕೂಡ ಮಾಡ್ಕೋಬೋದು. ಏನು ಕೊಟ್ಟಿದ್ದಾರೆ, ಯಾವುದು ಓಪನಿಂಗ್, ಈ ಥರ ಜಸ್ಟ್ ಕೇಬಲ್ ಇದೆ. ಇದ್ರ ಬಗ್ಗೆ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಹೇಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ಅನ್ಬಾಕ್ಸಿಂಗ್ ಓಪನಿಂಗ್. ಇದ್ರ ಹೆಸರು ಬಂದ್ಬಿಟ್ಟು ರಾಕ್ಟೆಕ್ ಅಂತ. ಪ್ಲಗ್ ಆ್ಯಂಡ್ ಪ್ಲೇ ಫುಲ್ HD 1080p ವೆಬ್ ಕ್ಯಾಮ್ರಾ ವಿತ್ ಮೈಕ್ರೋಫೋನು, ಆಟೋಫೋಕಸ್, ಅಡ್ಜಸ್ಟಬಲ್ಲು, ಇವಿಂಗು, ವೆಬ್ ಕ್ಯಾಮ್ ಆ್ಯಂಡ್ ವೈಡ್ ಕೆಪಾಸಿಟಬಲ್ಲು. ಫಾರ್ ವಿಂಡೋಸ್ ಬರುತ್ತೆ, ಮ್ಯಾಕ್ ಬರುತ್ತೆ, OS ಬರುತ್ತೆ. ಆಯುಷ್ಮಾನ್ ಕಾರ್ಡ್ ಆಗಲಿ ಅಂತ ಫೋಟೋ ಕ್ಯಾಪ್ಚರ್ ಆಗುತ್ತೆ, ಯಾವುದು ಇರುತ್ತೆ ಅಂಥದ್ದು ಈಜಿ ಪ್ರೊಸೀಜರ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ. ಫೋಟೋದು ಯಾವುದೇ ತೊಂದರೆ ಇಲ್ಲ. ಬಗ್ಗೆ ವೆಬ್ ಕ್ಯಾಮ್ರದ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಇದರ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾರು ಅತಿ ಹೆಚ್ಚು ಕಂಪ್ಯೂಟ್ರು, ನೆಟ್ ಕೆಫೆ ಯಾರು ಕಂಪ್ಯೂಟ್ರು ವರ್ಕ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಸಾಕಷ್ಟು ಬಾರಿ ಆಗಲಿ ಇದೊಂದು ಆಯುಷ್ಮಾನ್ ಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಲವೊಂದು ಫೋಟೋ ಕ್ಯಾಪ್ಚರ್ ಎಲ್ಲೆಲ್ಲ ಆಗುತ್ತೆ. ಹೊಸದಾಗಿ ಕಂಪ್ಯೂಟರ್ ಶಾಪು ಮತ್ತು ಈ ಥರ ಕಂಪ್ಯೂಟರ್ ನೆಟ್ ಕೆಫೆ ಆಗಲಿ, ಜೆರಾಕ್ಸ್ ಸೆಂಟರ್ ಆಗಲಿ, ಯಾರು ಆನ್ಲೈನ್ ಸೆಂಟರ್ಗಳು ಮಾಡ್ಬೇಕಂತಿರೋ ಅಂಥವ್ರು ಇಂಥ ವಿಡಿಯೋಗಳು ನಿಮಗೆ ಸಪೋರ್ಟ್ ಆಗುತ್ತೆ. ಹೊಸಬರಿಗೆ ಅಷ್ಟೊಂದು ಗೊತ್ತಾಗಲ್ಲ ಇದನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡೋದು, ಹೇಗೆ ತರಿಸೋದು,
ಇದು ಯಾವ ಥರ ಇರುತ್ತೆ, ಇದ್ರ ಬಗ್ಗೆ ಏನು ಇಂಟ್ರೊಡಕ್ಷನ್ ನಿಮಗೆ ಸಿಗುತ್ತೆ. ವೆಬ್ ಕ್ಯಾಮ್ರಾ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸಾಕಷ್ಟು ಆನ್ಲೈನ್ ಅಪ್ಲಿಕೇಶನಲ್ಲಿ ಕೆಲವೊಂದು ಆಟೋಮೆಟಿಕ್ ಫೋಟೋ ಕೇಳುತ್ತೆ, ಅಂಥದ್ರಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಯೂಸ್ ಮಾಡಿ ಚೆನ್ನಾಗಿದೆ, ನೋಡೋಣ. ನಾವು ತರಿಸಿದ್ದೀವಿ, ಯಾಕಂದರೆ ಸರ್ವಿಸ್ ಇರೋದ್ರಿಂದ ನಮ್ಮದು, ಯಾಕಂದರೆ ಕಂಟಿನ್ಯೂ ಬೇಕಾಗುತ್ತೆ ಇದು. ಆ್ಯಕ್ಚುಲಿ ಕಂಪ್ಯೂಟರ್ ಶಾಪಲ್ಲಿ ಇದು ತುಂಬ ಕಂಪಲ್ಸರಿ ಇರಲೇಬೇಕು, ಯಾಕಂದರೆ ಕಾಸ್ಟ್ ಇನ್ಕಮ್ ಹಾಕೋರೇ ಆಗಲಿ, ಆಮೇಲೆ ಫೋಟೋ ಆಟೋಮೆಟಿಕ್ ತೊಗೊಳೋದಾಗಲಿ, ನಾವು ಸ್ಕ್ಯಾನ್ ಮಾಡಿಬಿಟ್ಟು ಫೋಟೋ ಅಪ್ಲೋಡ್ ಮಾಡೋದ್ರೊಳಗೆ ಟೈಮ್ ವೇಸ್ಟ್ ಆಗುತ್ತೆ. ಇದಿದ್ದರೆ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ಜಸ್ಟ್ ಇದನ್ನು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಹಿಂಗೆ ಜಸ್ಟ್ ಹಿಂಗೆ ಫೋಟೋ ಹಿಂಗೆ ಕ್ಯಾಪ್ಚರ್ ಅಂತಂದರೆ, ಕ್ಯಾಪ್ಚರ್ ಬಂದಲ್ಲಿ ಫೋಟೋ ಕ್ಯಾಪ್ಚರ್ ಕೇಳಿದಲ್ಲಿ ಇದನ್ನು ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಆಟೋಮೆಟಿಕ್ ತೊಗೊಳುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ. ಇದು ಪ್ರೈಸ್ ಬಂದ್ಬಿಟ್ಟು ವೀಡಿಯೋ ಕೆಳಗಡೆ ಹಾಕಿರ್ತೀನಿ, ವೀಡಿಯೋ ಕೆಳಗಡೆ ಹಾಕಿರ್ತೀನಿ. ಅಮೆಝಾನ್ಲಿಂದ ತರಿಸಿದ್ದು, ಕಡಿಮೆ ಪ್ರೈಸಲ್ಲಿದೆ. ನಿಮಗೂ ಬೇಕಾದರೆ ನೀವು ತರಿಸ್ಕೋಬೋದು. ಇದು ಪ್ರೈಸ್ ಮಾತ್ರ ತುಂಬ ಕಡಿಮೆ ಇದೆ, ಏನು ಜಾಸ್ತಿ ಏನಿಲ್ಲ. ನಿಮಗೆ ಬೇಕಾದರೂ ನೀವು ತರಿಸ್ಕೋಬೋದು. ವೀಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಹೆಚ್ಚಿನ ವೀಡಿಯೋಗಳನ್ನು ಕಂಟೆಂಟ್ ಕೊಡ್ತಾ ಇರ್ತೀನಿ. ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ. ಓಕೆ, ಬಾಯ್.